ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸಿಲ್ಕ್ ಥ್ರೆಡ್ನ ಬಳಸಿ ಯಾವ ರೀತಿ ಹೊಸ ರೀತಿ ಜೀವಸನ ಮಾಡ್ಬೋದು ಅಂಥೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ತುಂಬ ಸುಂದರವಾಗಿರೋ ಡಿಸೈನು, ತುಂಬ ಚೆನ್ನಾಗಿ ಕಾಣೋಂಥದ್ದು. ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ನೋಡಿ, ಮೊದಲನೇದಾಗಿ ನಾನಿಲ್ಲಿ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಇದನ್ನು ಯಾವ ರೀತಿ ಹೆಂಡಿದ್ದೀನಿ ಅನ್ನೋದನ್ನು ಹಳೆ ವಿಡಿಯೋದಲ್ಲಿ ತೋರಿಸಿದ್ದೆ. ಅದರ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ನೋಡಿ, ಈ ಥರ ಹೆಂಡಿಟ್ಟಾದಮೇಲೆ ಸೈಡ್ನಲ್ಲಿ ಹುಕ್ಕನ್ನ ಫಿಟ್ ಮಾಡಬೇಕು. ಇದಕ್ಕೆ ನಾನು 4 ಎಳೆ ದಾರವನ್ನು ತೊಗೊಂಡಿದ್ದೀನಿ, ನಾರ್ಮಲ್ ಸೀಜಿಗೆ ಹಾಕ್ಕೊಂಡಿರೋದು. ದಾರ ಬಂದುಬಿಟ್ಟು ಇದು ಗೋಲ್ಡನ್ ಜರಿ ಥ್ರೆಡ್ನ ಯೂಸ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಹೀಗೆ ಫಸ್ಟಿಗೆ ಒಂದು ಲಾಕ್ ಹಾಕಿ ನಾನು ಸುತ್ತಾ ಬಂದಿದ್ದೀನಿ. ಒಂದು 5 to 6 ಟೈಮ್ ಸುತ್ಕೊತೀನಿ ಕ್ಲೀನಾಗಿ, ಮಧ್ಯೆ ಎಲ್ಲೂ ಗ್ಯಾಪ್ ಬರದೇ ಇರೋ ಹಾಗೆ. ನೋಡಿ, ಹೀಗೆ ಸುತ್ಕೊಂಡು ಆದಮೇಲೆ ಒಂದು ಲಾಕನ್ನು ಮಾಡ್ಕೊತೀನಿ. ಅಂದರೆ ಕಂಟಿನ್ಯೂ ಹೀಗೆ ಸುತ್ಕೊತಾ ಇದ್ದರೆ ಬಿಚ್ಚೋಗ್ಬೋದು ಅಂತ ಹೇಳಿ ನಾನೇನು ಮಾಡಿದ್ದೀನಿ, 5 to 6 ಟೈಮ್ ಸುತ್ಕೊಂಡಾದ್ಮೇಲೆ ಒಂದು ಲಾಕ್ನ ಮಾಡ್ಕೊತೀನಿ. ಮತ್ತು ಅದೇ ರೀತಿ ಸುತ್ಕೊತಾ ಬರ್ತೀನಿ. ಸುತ್ತಬೇಕಾದ್ರೆ ತುಂಬ ಹತ್ತಿರವಾಗಿ ಸುತ್ಕೊಳ್ಳಿ, ಆವಾಗ ನೀಟಾಗಿ ಕಾಣುತ್ತೆ ಫಿನಿಶಿಂಗು. ನೋಡಿ, ಇಲ್ಲಿ ತುದಿವರೆಗೂ ಹೋಗಾದ್ಮೇಲೆ ಮತ್ತೊಂದು ಲಾಕನ್ನು ಮಾಡ್ಕೊತೀನಿ ನಾನಿಲ್ಲಿ. ಆ ಲಾಕ್ ಮಾಡೋಕ್ಕಿಂತ ಮುಂಚೆ ಹಿಂದ್ಗಡೆಯಿಂದ ಸೂಜಿಲಿ ದಾರವನ್ನು ಪಾಸ್ ಮಾಡ್ಕೊಬೇಕು. ನೋಡಿ, ಹಿಂಬದಿಯಿಂದ ತಂದು ಒಂದು ಟೈಟ್ ಲಾಕ್ನ ಮಾಡ್ಕೊತೀನಿ. ನೋಡಿ, ಇಷ್ಟು ಲಾಕ್ ಆದಮೇಲೆ ನಾನಿಲ್ಲಿ ಬೀಡ್ಸ್ನ ಆ್ಯಡ್ ಮಾಡ್ತೀನಿ. ಒಂದು ಸರ್ಕಲ್ ಬೀಡ್ಸ್ ಇದೆ ಅಲ್ವಾ, ಆ ಥರ ನೋಡಿ ಈ ಥರ ರಿಂಗ್ ಬೀಡನ್ನ ಒಂದು ಆ್ಯಡ್ ಮಾಡ್ಕೊತೀನಿ. ಇದು ಹುಕ್ ಫಿಟ್ ಮಾಡೋದಕ್ಕೆ ಹೆಲ್ಪ್ ಆಗಲಿ ಅಂಥೇಳಿ ಹೀಗೆ ನೋಡಿ ಲಾಕ್ ಮಾಡ್ಕೋಬೇಕು. ರಿಂಗ್ ಬೀಡ್ಸ್ನ ಒಳಭಾಗದಿಂದ ಸೂಜಿನ ಪಾಸ್ ಮಾಡಿ ಆನಂತರ ಟೈಟಾಗಿ ಲಾಕ್ ಮಾಡ್ಕೊಬೇಕಾಗುತ್ತೆ. ಈ ಥರ 2 ಸೈಡ್ ನಾನು ಮಾಡ್ಕೊತೀನಿ, ಟೈಟಾಗಿ ಕೂರಲಿ ಅಂಥೇಳಿ. ನೋಡಿ, ಹೀಗೆ ಲಾಕನ್ನು ಮಾಡ್ಕೊಳ್ಳಿ. ಹೀಗೆ ಲಾಕ್ ಮಾಡಿ ಆದಮೇಲೆ ಮತ್ತೆ ಸುತ್ಕೊತಾ ಬರಬೇಕು. ಎಲ್ಲಿಷ್ಟು ಗ್ಯಾಪ್ ಕೊಟ್ಟಿದ್ದೀನಲ್ವ ಆ ಗ್ಯಾಪ್ನ ಕವರ್ ಮಾಡಬೇಕು. ಇಲ್ಲೂ ಕೂಡ ಸ್ವಲ್ಪನೂ ಗ್ಯಾಪ್ ಆಗದೆ ಇರೋಂಗೆ ನೋಡಿ ಕವರ್ ಮಾಡಿ, ನಂತರ ಟೈಟಾಗಿ ನೋಡಿ ಹಿಂಬದಿ ಟರ್ನ್ ಮಾಡಿ ಲಾಕ್ ಮಾಡ್ಕೊತೀನಿ ಅಂತಂದು ಸರಿ. ಇದು ಲಾಸ್ಟ್ ಕೊನೆ ಲಾಕ್. ಇದರಲ್ಲಿ ನೋಡಿ ಈ ರೀತಿ ಲಾಕ್ ಮಾಡ್ಕೊಬೇಕು. ಹೀಗೆ ಲಾಕ್ ಮಾಡಿಕೊಂಡು ಡಬಲ್ ಲಾಕ್ ಮಾಡ್ಕೊಬೇಕಿಲ್ಲಿ. ನೋಡಿ, ಹೀಗೆ ಲಾಕ್ ಮಾಡ್ಕೊಂಡು ಟೈಟಾಗಿ ನೋಡಿ, ಹೀಗೆ ಹಿಂಬದಿಯಿಂದ ಥ್ರೆಡ್ನ ಒಳಭಾಗದಲ್ಲಿ ತೊಗೊಂಡಿದ್ದೀನಿ ನಾನು. ಈ ಥರನೇ ತೊಗೊಳ್ಳಿ, ನೀಟಾಗಿರುತ್ತದು ಫಿನಿಶಿಂಗಲ್ಲಿ. ಎಕ್ಸ್ಟ್ರಾ ಥ್ರೆಡ್ಸ್ನ ಕಟ್ ಮಾಡ್ಕೊತೀನಿ. ನೋಡಿ, ಫೈನಲಿ ನಾನು 2 ಕಡೆ ಕೂಡ ಅಟ್ಯಾಚ್ ಮಾಡಿದ್ದೀನಿ. ಥ್ರೆಡ್ಸ್ ಹೊರಗೆ ಬರಬಾರ್ದು ಅಂತ ಹೇಳಿ ಗ್ಲೂನ ಅಪ್ಲೈ ಮಾಡ್ತಾ ಇದ್ದಿರೋದು. 2 ಕಡೆನೂ ಹುಕ್ಕಿಗೆ ರೆಡಿ ಮಾಡಿದ್ದೀನಿ. ನೋಡಿ ಚೆನ್ನಾಗಿ ಕಾಣುತ್ತೆ, ತುಂಬ ಈಸಿಯಾಗಿದೆ. ಇಷ್ಟು ಫಸ್ಟ್ ಸ್ಟೆಪ್ಪು, ಇಷ್ಟು ಮಾಡಿಟ್ಕೊಳ್ಳಿ ಫಸ್ಟು, ಈ ರೀತಿ ಮಾಡ್ಕೊಳ್ಳಿ. ನೋಡಿ, ಹೀಗೆ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಬೀಡ್ಸ್ನ ಆ್ಯಡ್ ಮಾಡ್ತಾ ಬರ್ತೀನಿ. ನಾನೊಂದು ಮೀಡಿಯಮ್ ಸೈಜ್ ರೌಂಡ್ ಬೀಡ್ಸ್ನ ತೊಗೊಂಡಿದ್ದೀನಿ ಒಂದು. ನೋಡಿ, ಫಸ್ಟ್ ಸ್ಟೆಪ್ ಆಯ್ತಿದ್ದು. ಸೆಕೆಂಡ್ ಸ್ಟೆಪ್ಪಲ್ಲಿ ನೋಡಿ ಈ ಥರ ಬೀಡ್ಸ್ನ ನಾನು ಒಂದೊಂದನ್ನೇ ಆ್ಯಡ್ ಮಾಡ್ತಾ ಬರ್ತೀನಿ. ನಾರ್ಮಲ್ ಮ್ಯಾಚಿಂಗ್ ಥ್ರೆಡ್ನ ತೊಗೊಂಡಿದ್ದೀನಿ ಇಲ್ಲಿ. ಹೀಗೆ ಆ್ಯಡ್ ಮಾಡ್ಕೊಬೇಕು. ಆಮೇಲೆ ಒಂದು ಲಾಕ್ನ ಮಾಡ್ಕೊಬೇಕು. ಒಂದು ಬೀಡ್ಸ್ನ ಆ್ಯಡ್ ಮಾಡ್ಕೊತೀನಿ ಥ್ರೆಡ್ಡಲ್ಲಿ, ಆಮೇಲೆ ಮತ್ತೊಂದು ಲಾಕ್ನ ಮಾಡ್ತೀನಿ. ಇದೇ ರೀತಿ ನಾನು ಫುಲ್ಲು ಸರ್ಕಲ್ ಕವರ್ ಆಗೋ ತನಕ ನಾನು ಸುತ್ತಾ ಬರ್ತೀನಿ ಬೀಡ್ಸ್ಗಳಿಂದ. ನೋಡಿ, ಈಗ ಇನ್ನೊಂದು ಬೀಡ್ಸ್ ತೊಗೊಂಡಿದ್ದೀನಿ. ಹೀಗೆ ಕಂಟಿನ್ಯೂ ಮಾಡೋದು. ಸ್ವಲ್ಪ ಹತ್ತತ್ರನೇ ಹಾಕ್ಕೊಳ್ಳಿ, ಆವಾಗ ನೀಟಾಗಿರುತ್ತೆ ಫಿನಿಶಿಂಗು. ದೂರ ಮಾಡಿಬಿಟ್ರೆ ಡಿಸೈನ್ಸ್ ಚೆನ್ನಾಗಿ ಕಾಣೋದಿಲ್ಲ. ಹೀಗೆ ಕಂಟಿನ್ಯೂ ಮಾಡಬೇಕು. ನೋಡಿ, ಈ ರೀತಿ ಕಂಟಿನ್ಯೂ ಮಾಡ್ತಾ ಬನ್ನಿ. ತುಂಬ ಏನು ಟೈಮ್ ತೊಗೊಳೋದಿಲ್ಲ, ಆರಾಮಾಗಿ ಮಾಡ್ಬೋದು. ಚೆನ್ನಾಗಿರೋ ಬೀಡ್ಸ್ನ ತೊಗೊಬೇಕಾದ್ರೆ ಇದೇ ಬೀಡ್ಸ್ ತೊಗೊಬೇಕು ಅಂತಿರಲಿಲ್ಲ, ನಿಮಗೆ ಇಷ್ಟ ಆಗಿದ್ದು ತೊಗೊಬೋದು. ನಾನು ಈ ಸ್ವಲ್ಪ ರೌಂಡ್ ಬೀಡ್ಸು ಸ್ವಲ್ಪ ಡಿಸೈನ್ ಕಟಿಂಗ್ ಥರ ಡಿಸೈನ್ ಇರೋದನ್ನು ತೊಗೊಂಡಿದ್ದೀನಿ ಬೀಡ್ಸಾಗಿ. ನೋಡಿ, ಫುಲ್ ಕವರ್ ಆದಾಗ ಈ ರೀತಿ ಕಾಣುತ್ತೆ. ಈ ಸ್ಟೆಪ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಇನ್ನೊಂದು ಥರ ಬೀಡ್ಸ್ನ ತೊಗೊಂಡಿದ್ದೀನಿ ನಾನು. ನೋಡಿ, ಈ ಥರ ಒಂದು ಹೊಸ ರೀತಿ ಬೀಡ್ಸ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ
ನಾರ್ಮಲ್ 3 mm ಸಣ್ಣ ರೌಂಡ್ ಬೀಡನ್ನ ತೊಗೊಂಡಿದ್ದೀನಿ. ಈ 2 ಬೀಡನ್ನು ಸೂಜಿ ಇಲ್ಲಿ ಹಾಕ್ಕೊಬೇಕು ನೋಡಿ. ಹಾಕ್ಕೊಂಡು ಒಂದು ಬೀಡ್ಸ್ನ ಬಿಟ್ಟು ನೋಡಿ, ನೆಕ್ಸ್ಟ್ ಸೂಜಿನ ತೊಗೊಬೇಕಾದಾಗ ನೋಡಿ ಅಲ್ಲಿ 2 ಬೀಡ್ಸ್ನ ನಾನು ಕವರ್ ಮಾಡ್ತಾಯಿದ್ದೀನಿ ಸೂಜಿಯಿಂದ. ನೋಡಿ ಹೀಗೆ ನಿಧಾನವಾಗಿ ಟೈಟಾಗಿ ಎಳ್ಕೊಬೇಕು. ಎಸ್, ಹೀಗೆ ಫಿಟ್ ಮಾಡ್ಕೊಳ್ಳೋದು ನೋಡಿ. ಸೇಮು, ಚೇಂಜಸ್ ಏನಿಲ್ಲ, ತುಂಬ ಈಸಿಯಾಗಿದೆ. 2 ಬೀಡ್ಸ್ನ ತೊಗೊತೀನಿ ನಾನು. ಆನಂತರ ನೋಡಿ ಫಸ್ಟ್ ಸಣ್ಣ ಬೀಡ್ಸ್ ಇದೆಯಲ್ಲ ಅದನ್ನು ಬಿಟ್ಟು ನೆಕ್ಸ್ಟ್ ಬೀಡ್ಸ್ ಒಳಭಾಗದಿಂದ ಪಾಸ್ ಮಾಡಬೇಕು. ನೀಡಲ್ನ ಪಾಸ್ ಮಾಡಿ ನಂತರ ನೋಡಿ ಮೇಲ್ಗಡೆ ಇರೋಲ್ಲಿ 2 ಬೀಡ್ಸ್ನ ತೊಗೊತೀನಿ. 2 ಬೀಡ್ಸ್ನ ಮೂಲಕ ನೀಡಲ್ನ ಪಾಸ್ ಮಾಡ್ಕೊತೀನಿ. 2 ಬೀಡ್ಸ್ ಮಧ್ಯೆ ಒಂದನ್ನು ನಾನು ಆ್ಯಡ್ ಮಾಡ್ತಾ ಇರೋದು, ಡಿಸೈನ್ ಚೆನ್ನಾಗಿ ಬರುತ್ತೆ ಅಂಥೇಳಿ. ಹತ್ತತ್ರನೂ ಹಾಕ್ಬೋದು, ಬಟ್ ಇಷ್ಟು ಮಧ್ಯೆ ಗ್ಯಾಪ್ ಇದ್ರೇ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂಥೇಳಿ. ಸೊ ನಾನು 2 ಬೀಡ್ಸ್ ನಂತರ ಒಂದೊಂದು ಈ ಥರ ಅಟ್ಯಾಚ್ ಮಾಡಿದ್ದೀನಿ ನೋಡಿ. ಫುಲ್ ಕವರ್ ಆಗಿದೆ. ತುಂಬ ಚೆನ್ನಾಗಿರೋಂತಹ ಡಿಸೈನು. ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ ನೋಡಿ. ಫೈನಲಿ ನಾನು ಇದಕ್ಕೆ ಗೊಂಡೆನ ಹಾಕಿದ್ದೀನಿ. ಔಟ್ಲುಕ್ ಮಾತ್ರ ತುಂಬಾ ಚೆನ್ನಾಗಿದೆ. ನೀವು ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.